ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ. ರೇವಣ್ಣ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ವಿಡಿಯೋ ಹರಿದಾಟ ಸಂಬಂಧ ರೇವಣ್ಣ ಏಕಾಂಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಎಂತಹ ಸಂದರ್ಭ ಬಂದಿದ್ರು ಕೂಡ ರೇವಣ್ಣ ಬೆನ್ನಿಗೆ ನಿಲ್ತಾ ಇದ್ದಿದ್ದು ಕುಮಾರಸ್ವಾಮಿ ಅವರು. ಆದ್ರೆ ಈಗ ಅಶ್ಲೀಲ ವಿಡಿಯೋ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ರೇವಣ್ಣ ಅವರ ಕುಟುಂಬಸ್ಥರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇತ್ತ ಆಪ್ತರಾಗಿದ್ರು ಕೂಡ ರೇವಣ್ಣನಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ಹಾಗೆ ನೋಡಿದ್ರೆ ರೇವಣ್ಣನವರು ಸಿದ್ದರಾಮಯ್ಯ ಅವರ ಜೊತೆ ಒಳ್ಳೆ ಒಡನಾಟವನ್ನ ಹೊಂದಿದ್ರು. ಇನ್ನು ಕುಮಾರಸ್ವಾಮಿ ಅವರು ಕೂಡ ಯಾವುದೇ ತೊಂದರೆ ಆದಂತಹ ಸಂದರ್ಭದಲ್ಲಿ ರೇವಣ್ಣನವರ ಬೆನ್ನಿಗೆ ನಿಲ್ತಾ ಇದ್ರು. ಆದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಅಂತರ ಕಾಯ್ದುಕೊಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಪ್ರಜ್ವಲ್ ರೇವಣ್ಣ ಅವರ ಈ ಪೆನ್ ಡ್ರೈವ್ ಪ್ರಕರಣ, ಅಶ್ಲೀಲ ವಿಡಿಯೋ ಪ್ರಕರಣ ಹೊರಗಡೆ ಬರ್ತಾ ಇದ್ದಂತೆ ರೇವಣ್ಣನವರು ಸಹಜವಾಗಿ ಏಕಾಂಗಿ ಆದಂತೆ ಕಾಣ್ತಿದೆ. ಆದರೆ ಎಂಥ ಸಿಚುವೇಶನ್ ಅಲ್ಲೂ ಅವರ ಜೊತೆಗಿದ್ದಂತಹ ಸಹೋದರ ಆಗಿರಬಹುದು, ಸ್ನೇಹಿತರಾಗಿರಬಹುದು, ಎಲ್ಲರೂ ಕೂಡ ದೂರ ದೂರ ಆಗಿದ್ದಾರಲ್ವಾ? ಖಂಡಿತವಾಗಿ ಸಭಾ ಏನಂದ್ರೆ ಪ್ರಜ್ವಲ್ ರೇವಣ್ಣ, ಹಾಸನ ಸಂಸದ ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋ ಏನು ವೈರಲ್ ಆಯಿತು, ಈ ಒಂದು ಪ್ರಕರಣದ ನಂತರ ದೇವೇಗೌಡರ ಕುಟುಂಬದ ಕುಡಿ ಆಗಿರುವಂಥ ಎಚ್ ಡಿ ರೇವಣ್ಣ ಅವರು ಎಲ್ಲೋ ಒಂದು ಕಡೆ ಏಕಾಂಗಿ ಆಗಿರುವಂಥದ್ದು ನಾವು ನೋಡ್ಬೋದು. ಯಾಕಂದರೆ ಸದಾ ಏನು ತಮ್ಮ ಬೆನ್ನಿಗೆ ತಮ್ಮ ಕುಟುಂಬ ಸದಸ್ಯರು ಜೊತೆಗೆ ಸಹೋದರ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಜೊತೆಗೆ ತಮ್ಮ ಆಪ್ತರಾಗಿರುವಂಥ ಸಿಎಂ ಸಿದ್ದರಾಮಯ್ಯ ಅವರು ಎಂಥ ಸನ್ನಿವೇಶಗಳು ಬಂದರೂ ಕೂಡ ತಮ್ಮ ಬೆನ್ನಿಗೆ ನಿಲ್ತಿದ್ದು, ತಮ್ಮ ಕಷ್ಟ ಸುಖಗಳ ಜೊತೆ ಭಾಗಿಯಾಗ್ತಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋ ಜೊತೆಗೆ ರೇವಣ್ಣ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗ್ತಿದ್ದಂತೆ ಏನು ಸ್ವತಃ ಕುಮಾರಸ್ವಾಮಿ ಅವರು ತಮ್ಮ ಕುಟುಂಬಕ್ಕೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ, ಜೊತೆಗೆ ದೇವೇಗೌಡರ ಕುಟುಂಬ ದೇವೇಗೌಡರಿಗೂ ರೇವಣ್ಣಗೂ ಸಂಬಂಧ ಇಲ್ಲ, ಈಗಾಗಲೇ ಅವರು ಸಪ್ರೇಟ್ ಇದ್ದಾರೆ, ಅವ್ರ ಮಕ್ಕಳು ಅವ್ರ ಕುಟುಂಬ ಇರುವಂಥದ್ದು, ನಮಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮೂಲಕ ಅಂತರವನ್ನು ಕಾಯ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಒಂದು ಕಡೆ ತಮ್ಮ ಪಕ್ಷದ ರಾಜಕೀಯ ಭವಿಷ್ಯ ಜೊತೆಗೆ ದೇವೇಗೌಡರ ಒಂದು ಇಮೇಜ್ ಏನಿದೆ ಅದು ಡ್ಯಾಮೇಜ್ ಆಗಬಾರ್ದು, ಜೊತೆಗೆ ತಮ್ಮ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೂ ಕೂಡ ಯಾವುದೇ ರೀತಿಯ ಡ್ಯಾಮೇಜು ಈ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ರೇವಣ್ಣ ಸಾಕಷ್ಟು ಆಪ್ತರು, ಅವರಿಬ್ಬರು ಕೂಡ ಪರಸ್ಪರ ಸದನದಲ್ಲಾಗಿರ್ಬೋದು, ಜೊತೆಗೆ ಹೊರಗಡೆ ಕೂಡ ತಮ್ಮ ಸ್ನೇಹದ ಒಂದು ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡಿ ರೇವಣ್ಣ ಪರವಾಗಿ ನಾನು ಇರ್ತೇನೆ ಅನ್ನೋ ಮಾತನ್ನು ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೆ ಹಲವಾರು ಬಾರಿ ಹೇಳಿದ್ರು. ಆದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಪ್ರಕರಣವನ್ನು SITಗೆ ತನಿಖೆಗೆ ಆದೇಶ ಮಾಡಿರುವಂಥದ್ದು. ಆ ಮೂಲಕ ಎಲ್ಲೋ ಒಂದು ಕಡೆ ರೇವಣ್ಣ ಅವರು ತಮ್ಮ ಆಪ್ತರ ಜೊತೆಗೆ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಈಗ ಏಕಾಂಗಿಯಾಗಿ ಒಂದು ಹೋರಾಟವನ್ನು ನಡೆಸಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸಭಾ. ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.